ನಾವಿಬ್ರು ಒಂದೇ ಸಿಟಿನಲ್ಲಿದ್ದರು, ಒಂದೇ ಬಿಸ್ನೆಸ್ನಲ್ಲಿದ್ದರು, ನಿಮ್ಮನ್ನು ನಾನು ಪರ್ಸ್ನಲ್ಲಾಗಿ ಮೀಟ್ ಮಾಡೋಕ್ಕಾಗಿರಲಿಲ್ಲ. ನಿಮ್ಮನ್ನು ಮೀಟ್ ಮಾಡಿ ಬಹಳ ಖುಷಿ ಆಯಿತು. ನನಗೂ ಅಷ್ಟೇ ಮಿಸ್ಟರ್ ರಮೇಶ್ ವಶಿಷ್ಠ. ನಿಮ್ಮ ಜೊತೆ ಹೊಸ ಸಂಬಂಧ ಬೆಳೆಸ್ತಾ ಇರೋದು ನನಗೆ ತುಂಬ ಖುಷಿ ಆಗ್ತದೆ. ಸಾರಿ, ಹೊಸ ಸಂಬಂಧ ಅಂತ ಇದ್ದೀನಿ. ಯಾಕೆಂದರೆ ಹುಡುಗಿ ಒಪ್ಕೋಬೇಕಲ್ವಾ. ಆಲ್ರೆಡಿ ಅವರಿಬ್ಬರು ಮಾತಾಡ್ಕೊಂಡಿದ್ದಾರೆ. ಡಿಸಿಷನ್ ಅವರೇ ಹೇಳಿ. ಅಫ್ಕೋರ್ಸ್, ಇವತ್ತಿನ ಜನ್ರೇಷನ್ ಮಕ್ಕಳು ಅವ್ರ ಡಿಸಿಷನ್ನೇ ಫೈನಲ್. ಸಂಜು, ಪಾಯಲ್ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಸಂಜಯ್, ನೇರವಾಗಿ ನಿಮ್ಮ ಅಭಿಪ್ರಾಯನ ಹೇಳ್ಬೋದು. ನೋ ಫಾರ್ಮಾಲಿಟೀಸ್. ಇಂಥ ಬ್ಯೂಟಿಫುಲ್ ಆ್ಯಂಡ್ ಇಂಟೆಲಿಜೆಂಟ್ ಹುಡುಗಿ ನನ್ನ ಲೈಫ್ ಪಾರ್ಟ್ನರ್ ಆಗ್ತಿರೋದು ನಾನು ಲಕ್ ಅನ್ಕೋತೀನಿ. ಬೇಡ ಅಂದರೆ ನನ್ನಷ್ಟು ದೊಡ್ಡ ಫುಲ್ ಇನ್ನು ಯಾರೂ ಇರಲ್ಲ. ನನಗೆ ಖಂಡಿತ ಒಪ್ಪಿಗೆ ಇದೆ. ಪಾಯಲ್, ನಮ್ಮ ಕಡೆಯಿಂದ ಸಂಜುಗೆ ನೀನು ಓಕೆ. ನೀನು ಹೇಳು, ನಮ್ಮ ಸಂಜು ಓಕೆನಾ? ಅಪ್ಪ ಒಪ್ಪಿದ ಮೇಲೆ ನಂದೇನಿಲ್ಲ, ನನಗೂ ಓಕೆ. ಹಾಗಾದರೆ ನಾವಿಬ್ರು ಬಿಸ್ನೆಸ್ ಫ್ರೆಂಡ್ ಮಾತ್ರ ಅಲ್ಲ, ಬೀಗರಾಗ್ತಿದ್ದೀವಿ. ಹೌದು, ನಿಮ್ಮ ವೈಫ್ ಎಲ್ಲಿ? ಬಂದಿಲ್ವಲ್ಲ? ಅದು ಅಮ್ಮಂಗೆ ಸಣ್ಣ ಆಕ್ಸಿಡೆಂಟ್ ಆಗಿತ್ತು, ಕಂಪ್ಲೀಟಾಗಿ ರಿಕವರ್ ಆಗಿಲ್ಲ. ಅದಕ್ಕೆ ಮನೇಲಿ ರೆಸ್ಟ್ ಮಾಡ್ತಿದ್ದಾರೆ. ಓ ಹೌದಾ, ಸರಿ ಬಿಡಿ, ಪರವಾಗಿಲ್ಲ. ಈಗ ಮುಖ್ಯವಾದ ವಿಚಾರಕ್ಕೆ ಬರ್ತೀನಿ. ನನಗಿರೋದು ಒಬ್ಬಳೇ ಮಗಳು. ಸೊ ಮದುವೆ ಆದಮೇಲೆ ಎಲ್ಲ ಆಸ್ತಿರು ಇವ್ರದೇ ಆಗಿರುತ್ತೆ. ವಿಚ್ ಮೀನ್ಸ್ ಇದನ್ನೆಲ್ಲ ನೋಡ್ಕೋಬೇಕಾಗಿರೋದು ನಿಮ್ಮ ಮಗ ಸಂಜಯ್. ವರ್ಮಾ ಹಾಸ್ಪಿಟಲ್, ವರ್ಮಾ ಗ್ರೂಪ್ ಸಂಪೂರ್ಣ ಜವಾಬ್ದಾರಿ ಕೂಡ ನಿಮ್ಮ ಮಗನೇ ತಗೋಬೇಕಾಗುತ್ತೆ. ಈಸ್ ಕೇಪಬಲ್ ಅಂತಾರೆ ನಾವು ಈ ಸಂಬಂಧನ ಚೂಸ್ ಮಾಡಿರೋದು. ಒಂದು ಹಾಗೆ ಈ ಸಂಬಂಧ ಡಾಕ್ಟರ್ ಕರ್ಣ ಅವ್ರಿಗೆ ಓಕೆ ಇದೆಯಾ? ನಾವೊಂದು ಡಿಸಿಷನ್ ತೊಗೊಂಡ್ರೆ ಕರ್ಣ ಅದ್ರ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಹೋಗೋದಿಲ್ಲ. ಇವತ್ತು ಜಸ್ಟ್ ಒಂದು ಕ್ಯಾಶುವಲ್ ಮೀಟಿಂಗ್ ಅಂತ ನಾವು ಬಂದ್ವಿ ಅಷ್ಟೇ. ಹೌದೌದು, ತನ್ನ ತಮ್ಮ ಖುಷಿಯಾಗಿರ್ಬೇಕು ಅಂತಲೇ ಕರ್ಣ ಯಾವಾಗಲೂ ಆಸೆ ಪಡೋದು. ಆ್ಯಕ್ಚುಲಿ ಇವತ್ತು ಒಂದು ಕ್ರಿಟಿಕಲ್ ಆಪ್ರೇಷನ್ ಇತ್ತು, ಅದಕ್ಕೆ ಬರೋಕ್ಕಾಗಲಿಲ್ಲ. ಏಕೆಂದರೆ ಕರ್ಣ ನಿಮ್ಮನೆಗೆ ದೊಡ್ಡ ಮಗ ಅಷ್ಟೇ ಅಲ್ಲದೆ ಫೇಮಸ್ ಡಾಕ್ಟರ್ ಕೂಡ. ಫ್ಯೂಚರಲ್ಲಿ ನಾವು ಜೊತೆಗೆ ಮಿಸಸ್ ಇಂಪ್ರೂವ್ ಮಾಡ್ಕೋಬಹುದು, ಅದಕ್ಕೆ ಕೇಳಿದೆ ಅಷ್ಟೇ. ಯಾ ಶೂರ್, ಅದರಲ್ಲೇನಿದೆ. ನೋಡೋಕ್ಕೆ ಸಖತ್ತಾಗೇ ಇದ್ದಾಳೆ, ಜೊತೆಗೆ ಕೋಟಿ ಕೋಟಿ ಆಸ್ತಿ ಬೇರೆ. ವರ್ಮಾ ಹಾಸ್ಪಿಟಲ್ಲೇ ಫ್ರೀಯಾಗಿ ಸಿಗ್ತಿದೆ, ಇನ್ನೇನು ಬೇಕು? ಈಗೆಲ್ಲ ಒಪ್ಪಿಗೆ ಆದರೆ ಮುಂದಿನ ಶಾಸ್ತ್ರದ ಬಗ್ಗೆ ನಾವು ಡಿಸೈಡ್ ಮಾಡ್ಬೋದು. ಆದಷ್ಟು ಬೇಗ ಎಂಗೇಜ್ಮೆಂಟ್ ಶಾಸ್ತ್ರನ ಮುಗಿಸ್ಬಿಡೋಣ. ನಾನು ನಮ್ಮ ಪುರೋಹಿತ ಹತ್ರ ಮಾತಾಡಿ ನಿಮಗೆ ಫೋನ್ ಮಾಡಿರ್ತೀನಿ. ಹಾಗೆ ಕರಡಿ ಜೊತೆ ಒಂದ್ಸತಿ ಮಾತಾಡ್ತೀನಿ. ಎಸ್, ಹಾಗೆ ಆಗಿ. ನಾನಿನ್ನು ಹೊರಡ್ತೀನಿ. ಒಂದು ನಿಮಿಷ, ಹೊರಡೋಕ್ಕೆ ಮೊದಲು ಎಲ್ಲ ಫ್ಯಾಮಿಲಿ ಫೋಟೋ ತೊಗೋಬೋದಾ? ವೈ ನಾಟ್? ನನಗಿದು ಹೊಳಲೇ ಇಲ್ಲ, ಅದಕ್ಕೆ ಹೇಳೋದು ನಿಮ್ಮಂಥ ಮಕ್ಕಳಿರಬೇಕು ಅಂತ. ಪ್ಲೀಸ್. If you don't mind, can we take selfie? Sure. Don't mind.
ನೈಸ್ ನೋ ಯು ಲೈಕ್ ಇಟ್ ಇಟ್ಸ್ ಸೋ ನೈಸ್. ಸೆಂಡ್ ಮಿ ಯುವರ್ ಕಾಂಟ್ಯಾಕ್ಟ್ ನಂಬರ್, ಐ ವಿಲ್ ಸೆಂಡ್ ಯು. ಲೆಟ್ಸ್ ಪೋಸ್ಟ್ ಇಟ್ ಆನ್ ಇನ್ಸ್ಟಾನು. ಟ್ಯಾಗ್ ಮಾಡ್ತೀನಿ ಇವನ್ನ, ಮೆನ್ಷನ್ ಮಾಡಿ. ತಾರಾ, ಮಾಲತಿ ಎಲ್ಲಿದ್ದೀರಾ? ಎಲ್ಲ ಬೇಗ ಬನ್ನಿ, ನಿಮ್ಮೆಲ್ರಿಗೂ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಅವರಿಬ್ರು ಇದ್ದಾರಾ? ಇದ್ದಾರೆ. ಹೋಗಿ ಕರಿ. ಅಲ್ಲ ಡ್ಯಾಡ್, ಆ ಕರ್ಣ ಮುನಿದಿಗೂ ಯಾಕೆ ವಿಷಯ ತಿಳಿಸ್ಬೇಕು? ಅವರಿಂದ ದೂರ ಇದ್ದಷ್ಟು ನಿಂದೆ ಅಲ್ವಾ? ಯಾಕೆಂದರೆ ಅವರಿಬ್ಬರೇ ಕಣೋ ಇದಕ್ಕೆ ಹರಕೆ ಕುರಿಗಳು. ನೀನಿನ್ನೂ ಪಳಗೋದು ಭಾಳ ಇದೆ, ಸ್ವಲ್ಪ ಸುಮ್ಮನೆ ಇರು. ಏನು ವಿಷಯ ಅಣ್ಣ, ಇಷ್ಟೊಂದು ಖುಷಿಯಾಗಿದೆಯಲ್ಲ? ಹೇಳ್ತೀನಿ, ಅದಕ್ಕೆ ನಿಮ್ಮೆಲ್ಲರನ್ನೂ ಕರೆದಿರೋದು. ನಿಮಗೆಲ್ಲ ವರ್ಮಾ ಹಾಸ್ಪಿಟಲ್ ಓನರ್ ಮುಖೇಶ್ ವರ್ಮಾ ಗೊತ್ತಿದೆಯಲ್ಲ? ಗೊತ್ತಿಲ್ಲದೆ ಏನಣ್ಣ, ನಮ್ಮ ದೊಡ್ಡ ಕಾಂಪಿಟೇಟರ್ ಮಲ್ಟಿ ಮಿಲಿಯನ್ ಬಿಸ್ನೆಸ್ ಸಾಮ್ರಾಜ್ಯನೇ ಕಟ್ಟಿದ್ದಾರೆ. ಎಸ್, ಅದೇ ಕೋಟ್ಯಾಧಿಪತಿ ಈಗ ನಮ್ಮ ಸಂಜುಗೆ ಅವ್ರ ಮಗಳನ್ನ ನಮ್ಮ ಕೊಟ್ಟು ಮದುವೆ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಹುಡುಗ ಹುಡುಗಿ ಇಬ್ಬರು ಒಬ್ಬರನ್ನೊಬ್ಬರು ನೋಡ್ಕೊಂಡು ಒಪ್ಕೊಂಡಿದ್ದಾರೆ. ಇನ್ನೇನಿದ್ರು ಒಳ್ಳೆ ಮುಹೂರ್ತ ನೋಡಿ ಸಾಹೇಬರಿಗೆ ಮದುವೆ ಮಾಡೋದಷ್ಟೇ ಬಾಕಿ. ಹೌದೇನೋ ಸಂಜು, ಒಳ್ಳೇದಾಗ್ಲಿ ಕಂದ. ರೀ, ಎಷ್ಟು ಸಿಹಿ ಸುದ್ದಿ ಹೇಳಿದ್ದೀರಾ. ಕರ್ಣ, ಇದಕ್ಕೆ ನೀನೇನು ಹೇಳ್ತೀಯಾ? ಇನ್ಫ್ಯಾಕ್ಟ್ ಅವ್ರು ನಿನ್ನ ಒಪ್ಪಿಗೆ ಕೇಳಿದರು. ನಿನ್ನ ಪರವಾಗಿ ನಿನಗೆ ಒಪ್ಪಿಗೆ ಇದೆ ಅಂತ ನಾನು ಹೇಳಿಬಿಟ್ಟೆ. ಸೊ ಯಾರೇ ನಿನ್ನ ಬಂದು ಕೇಳಿದ್ರು ನಮ್ಮಿಬ್ಬರು ಉತ್ತರ ಒಂದೇ ಇರಬೇಕು.